ಮನೆಗೆ ಕಳಿಸದೆ ಪತಿಯಿಂದ ಮಾನಸಿಕ ಹಿಂಸೆ ನೀಡಲಾಗ್ತಾ ಇತ್ತು ಎಂಬ ಆರೋಪ ಕೇಳಿಬಂದಿದ್ದು, ಮನನೊಂದ ಪತ್ನಿಯೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಗೊಲ್ಲರಹಟ್ಟಿಯಲ್ಲಿ ನಡೆದಿದೆ. ಗೀತಾಂಜಲಿ ಎಂಬ 26 ವರ್ಷದ ಮಹಿಳೆ ಮೃತಪಟ್ಟಿದ್ದು, ಈ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಮಾರು 8 ವರ್ಷಗಳ ಹಿಂದೆ ಮಧುಸೂದನ್ ಎಂಬೋರನ್ನ ಪ್ರೀತಿಸಿ ವಿವಾಹವಾಗಿದ್ದ ಗೀತಾಂಜಲಿ ಪತಿಯೊಂದಿಗೆ ಚಿಕ್ಕಗೊಲ್ಲರಹಟ್ಟಿಯಲ್ಲಿ ವಾಸವಾಗಿದ್ದರು. ದಂಪತಿಗೆ ಮಕ್ಕಳಿಲ್ಲದ ವಿಚಾರವಾಗಿಯೂ ಕೂಡ ಆಗಾಗ ಗಲಾಟೆ ನಡೆಯುತ್ತಿತ್ತು ಎನ್ನಲಾಗಿದೆ. ತವರು ಮನೆಗೆ ಹೋಗಲು ಪತಿ ಅವಕಾಶ ನೀಡ್ತಾ ಇರಲಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ದಂಪತಿಗಳ ನಡುವಿನ ಗಲಾಟೆ ಹಿನ್ನೆಲೆಯಲ್ಲಿ ಪೋಷಕರು ಇಬ್ಬರನ್ನು ಪೊಲೀಸ್ ಠಾಣೆಗೆ ಕರೆಸಿ ರಾಜಿ ಸಂಧಾನ ಮಾಡಿಸಿದ್ರು ಎನ್ನಲಾಗಿದೆ. ಫೋನ್ ಮಾಡಿದ್ರು ಒಂದು 8:30 ಹಂಗೆ, ನಿಮ್ಮ ಅಕ್ಕ ಹಿಂಗೆ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಫ್ಯಾನಿಗೆ ನೇಣು ಹಾಕೊಂಡಿದ್ದಾರೆ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಅವಳಿರೋದೇ 4.48 ಇದ್ದಾಳೆ, ಬಟ್ ಹಗ್ಗ ಇರೋದು ತುಂಬ ಇಟ್ಟಿದೆ. ಅಲ್ಲಿ ಯಾವುದು ಸ್ಟೂಲ್ ಇಲ್ಲ, ಏನೂ ಇಲ್ಲ, ಯಾವ ಸಪೋರ್ಟ್ ತಗೊಂಡು ಹಾಕೊಂಡ್ಲು. ಮತ್ತು ಕುಂತಿರೋ ಥರ ಹೇಗೆ ಹ್ಯಾಂಗ್ ಮಾಡ್ಕೊಳಕ್ಕಾಗುತ್ತೆ? ಲವ್ ಮಾಡೇ ಮದುವೆ ಆಗಿದ್ರು ಸರ್. ನಮಗೆ ಅವ್ರ ಮೇಲೆ ಡೌಟ್ ಇದೆ, ಮಧುಸೂದನ್ ಅವ್ರ ಗಂಡನ ಮೇಲೆ. ಇನ್ವೆಸ್ಟಿಗೇಷನ್ ಮಾಡಲಿ ಸರ್ ಪೊಲೀಸವರು. ಅಂದ್ರೆ ನಿಮ್ಮ ಮನೆಗೆ ಕಳ್ಸೋಕ್ಕೆಲ್ಲ ಏನೋ ಹಾಂ ಸರ್, ನಮ್ಮ ಮನೆಗೆಲ್ಲ ಕಳಿಸ್ತಾ ಇರಲಿಲ್ಲ. ಫೋನೆಲ್ಲ ಹೊಡೆದಾಕಿದ್ರು. ನಮ್ಮ ಜೊತೆ ಮಾತಾಡಿದ್ರೆ ತುಂಬ ಹಿಂಸೆ ಮಾಡೋರು, ಅವರಿಗೆ ಹೊಡೆಯೋರು. ಆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲೇ ಒಂದ್ಸಲಿ ಕಂಪ್ಲೇಂಟ್ ಆಗಿತ್ತು, ಹೊಡೆದಿದ್ದಾರೆ ಅಂತ. ಪೊಲೀಸವರೇ ನೋಡಿ ಪೊಲೀಸವರು ಹೊಡೆದಿದ್ರು ಅವರಿಗೆ, ಮತ್ತೆ ಇನ್ನೊಂದ್ಸಲಿ ಈ ಥರ ಮಾಡಬೇಡ ಅಂತ. ಮತ್ತು ಅದಾದ್ಮೇಲೆ ಫುಲ್ಲು ನಮ್ಮ ಜೊತೆ ಮಾತಾಡೋಕ್ಕೂ ಬಿಡ್ತಿರ್ಲಿಲ್ಲ, ಏನೂ ಇಲ್ಲ. ಆದರೂ ಅವರು ಅವ್ರಿಗೆ ಫೋನಿಂದ ಫೋನ್ ಮಾಡೋರು, ಅವ್ರ ಫ್ರೆಂಡ್ ಫೋನಿಂದ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ ಸರ್. ಸರ್ ಏನಿಲ್ಲ, ಕಂಪ್ಲೇಂಟ್ ಕೊಟ್ಟು ಅಂತಾನೆ ಹೊಡಿತಿದ್ರು ಸರ್. ತುಂಬ ಸಣ್ಣ ಸಣ್ಣ ವಿಷಯಕ್ಕೂ ಕುಡ್ಕೊಂಬಂದು ತುಂಬ ಡ್ರಿಂಕ್ಸ್ ಮಾಡೋರು, ಹೊಡಿತಿದ್ರು, ಕಾಟ ಕೊಡೋರು ಅವರಿಗೆ. ಅದರಿಂದ ನಮ್ಮ ಅಪ್ಪ ನಮ್ಮ ಅಮ್ಮ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅದು ಗೊತ್ತಾದ ಮೇಲೆ ಪೊಲೀಸವ್ರು ಹೊಡೆದ್ರು ಅಂದ್ಬಿಟ್ಟು ಆಮೇಲೆ ನಮ್ಮ ಜೊತೆ ಏನು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬಂತು ಸರ್. ಏನು ಹಿಂದೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ? ಕೆಲ್ಸಕ್ಕೆ ಹೋಗ್ತಿದ್ಲು ಸರ್. ಅವಾಗೆಲ್ಲ ಆಗಿತ್ತು? ಆಗ ಲವ್ ಮಾಡಿ ಮದುವೆ ಆಗಿದ್ದು ಸರ್. 8 ಇಯರ್ಸ್ ಆಗಿತ್ತು ಮದುವೆ ಆಗಿ, ಇನ್ನೂ ಮಕ್ಕಳಿಲ್ಲ ಅವರಿಗೆ. ಈ ವಿಷಯಕ್ಕೆ ಏನಾದರೂ ಮಕ್ಕಳಾಗದಾರ ವಿಷಯಕ್ಕೂ ಏನಾದರೂ ಗಲಾಟೆ ಆಗ್ತಿತ್ತು? ಈ ವಿಷಯಕ್ಕೇನು ಗಲಾಟೆ ಇಲ್ಲ ಸರ್. ಅವ್ರು ತುಂಬ ಡ್ರಿಂಕ್ಸ್ ಮಾಡೋರು. ಡ್ರಿಂಕ್ಸ್ ಮಾಡಿದಾಗ ಆ ವಿಷಯ ತೊಗೊಂಡು ಹೊಡಿಯೋರು ಅದು ಗೊತ್ತಿಲ್ಲ ಸರ್. ಒಟ್ನಲ್ಲಿ ಜೊತೇಲಿ ಬಿಡ್ತಾ ಇರಲಿಲ್ಲ. 3 months ಬ್ಯಾಕ್ ನಮ್ಮ ಮನೆಗೆಲ್ಲ ಬಂದಿದ್ಲು, ಅವ್ರ ಹಸ್ಬೆಂಡಿಗೆ ಗೊತ್ತಿಲ್ದಂಗೆ ಮಾತಾಡ್ಸ್ಕೊಂಡು ಹೋದ್ಲು. ಈಗ ನೋಡಿದರೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತಿದ್ದಾರೆ, ಬಟ್ ಅದು ಸೂಸೈಡ್ ಅಲ್ಲ ಸರ್, ಅನುಮಾನ ಇದೆ. ಮತ್ತೆ ಏನಾದರೂ ಅವ್ರ ಮೇಲೆ ಅನುಮಾನ ಏನಾದರೂ ಮಾಡ್ತಿದ್ದು? ಅನುಮಾನ ಏನಿಲ್ಲ ಸರ್. ಅಂದರೆ ಏನೋ ರೀಸೆಂಟಾಗಿ ಈ ಐಡೆಂಟಿ ಕಾರ್ಡ್ ಇದ್ದಿದೆಯಲ್ಲ ಸರ್ ಹೊಸ್ದಾಗೆ, ಅದನ್ನು ಮಾಡ್ಸೋಕೆ ಮನೆಗೆ ಬರಬೇಕು ಅಂತ ಈ ಜಗಳಕ್ಕೆ ಏನೋ ಆಗಿದೆ ಸರ್. ಇನ್ನು ಗೀತಾಂಜಲಿ ತನ್ನ ತಂಗಿ ಶಶಿಕಲಾ ಜೊತೆ ಮಾತನಾಡಿದ್ದಕ್ಕೆ ಪತಿ ಫೋನ್ ಒಡೆದು ಹಾಕಿದ್ದ ಎನ್ನಲಾಗಿದೆ. ಸಂಜೆ ಕೆಲಸ ಮುಗಿಸಿ ಪತಿ ಮನೆಗೆ ಬಂದ ಬಳಿಕ ಮತ್ತೆ ದಂಪತಿಗಳ ನಡುವೆ ಗಲಾಟೆ ನಡೆದಿದ್ದು, ಮನನೊಂದ ಗೀತಾಂಜಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗಿದೆ. ಸರ್, ಈ ಸಾವಿಗೆ ಅವನೇ ಕಾರಣ. ಮನೆಗೆ ಈ ಕಡೆ ಬತ್ತಾಳೆ ಅಂದ್ರೂ ಯಾಕೋ ಏನು ಎತ್ತ ಅಂತ ಕೇಳಿ ಹೊಡೆಯೋದು, ಈ ಥರ ಮಾಡ್ತಾಯಿದ್ದಂತೆ. ಅವಳು ಇವನು ಗೊತ್ತಿಲ್ದಂಗೆ ಮನೆಗೆ ಬಂದು ಮಾತಾಡ್ಕೊಂಡು ಹೋಗೋಳು. ಮನೆಗೆ ಬಂದು ನಮ್ಮ ಅಣ್ಣನ ಮಗಳೇ, ಅಷ್ಟೊಂದು ಭಯ ಇಕ್ಕವನೇ, ಹೊಡೆದವನೇ. ಆದರೆ ಇದು ಹ್ಯಾಂಗಿಂಗ್ ಅಲ್ಲ ಅಂತ ನಮ್ಗೆ ಡೌಟ್ ಐತೆ. ಹ್ಯಾಂಗಿಂಗ್ ಅಲ್ಲ, ಯಾಕೆ ಅಂದರೆ ಇದ್ರಲ್ಲಿ ಫೋಟೋ ನೆನ್ನೆ ಹೊಡೆದಿರೋ ಫೋಟೋ ಇದರಲ್ಲೇ ಇದೆ. ಆ ಫೋಟೋ ನಾವು ತೋರಿಸ್ತೀವಿ, ಅದು ನೋಡಿ ಸರ್. ಅದು ಯಾಕೆ ಅಂದರೆ ಕಾನೂನು ಭದ್ರವಾಗಿ ಏನು ನಡಿಬೇಕು ಅಂದ್ಕೊಂಡೈತೋ ಅದೇ ಥರ ಅದು ನಮಗೆ ನ್ಯಾಯ ತನಿಖೆ ಮಾಡಬೇಕು, ಆ ಥರ ಇದಾಗಬೇಕು ಸರ್. ಈ ಥರ ಡೌಟ್ ಇದೆ. ಯಾಕೆ ಅಂದರೆ ಮಂಚದ ಮೇಲೆ ವಿತ್ ಕಾಲು ಕೆಳಗಡೆನೇ ಐತೆ. ಒಂದು ಚೂರು ನೋವಾದರೂ ಮೇಲ್ಗಡೆ ಹಿಡ್ಕೊಳ್ಳೋ ಒಂದು ಇದೈತೆ. ಸಾವೇನು ಸುಮ್ಮನೆ ಬರೋಲ್ಲ ಸರ್. ಇದು ಹೊಡೆದು ಹಾಕಿ ಏನೋ ಮಾಡೋನು ಅವನು. ಅದರಿಂದನೇ ನಮಗೆ ಸಿಕ್ಕಾಪಟ್ಟೆ ಅದ್ರ ಮೇಲೆ ಡೌಟ್ ಐತೆ. FIR ಹಾಕ್ಸ್ಬೇಕು ಅಂದ್ಬಿಟ್ಟು ಇವಾಗ FIR ಕೂಡ ತನಿಖೆಗೆ ಇನ್ಸ್ಪೆಕ್ಟ್ರು ಬಂದವರೇ ಮಾಡ್ತವ್ರೆ. ಇವಾಗ ಶವಗಾರ ನೋಡೋಣ ಅಂದ್ಬಿಟ್ಟು ಇಲ್ಲಿ ಯಾರೂ ಇಲ್ಲ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ. ಇವಾಗ ಅವ್ರ ಅಪ್ಪ ಅಮ್ಮ ಇಬ್ಬರು ಬರ್ತಾವ್ರೆ. ಅದನ್ನ ನೋಡಿ ಮಾತಾಡಬೇಕು ಸರ್. ತನಿಖೆ ಮಾಡಬೇಕು.
ತನಿಖೆಯಲ್ಲಿ ಯಾವ ಥರ ತೀರ್ಪು ಬರ್ತೈತೆ ಅವನು ಈ ಮಗಳಿಲ್ಲ ಅಂದಮೇಲೆ ಅವ್ನು ಇರೋದೇ ಬೇಡ ನಮಗೆ. ಅವ್ನು ಭೂಮಿ ಮೇಲೆ ಓಡಾಡಿ ಏನು ಪ್ರಯತ್ನ, ಪರ್ಮನೆಂಟಾಗಿ ಜೈಲಲ್ಲೇ ಇದ್ಬಿಡ್ಲಿ, ಜೀವ ಓದಿ ಶಿಕ್ಷೆ ಕೊಡ್ಸ್ಬಿಟ್ಟು ಅವನಿಗೆ ಪರ್ಮನೆಂಟಾಗಿ ಅಲ್ಲೇ ಹಾಕಿಸ್ಬಿಡ್ಲಿ, ಅಷ್ಟು ಬೇಕು ಅಂತ ನಾವು ಅನ್ಕೊತಾ ಇದ್ದೀವಿ. ಮೃತದೇಹವನ್ನ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಸದ್ಯ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಒಟ್ಟಾರೆ ಪತಿಯಿಂದ ಮಾನಸಿಕ ಹಿಂಸೆ ನೀಡಲಾಗ್ತಿತ್ತು ಎಂಬ ಆರೋಪದ ಹಿನ್ನೆಲೆಯಲ್ಲಿ ಗೀತಾಂಜಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದ್ದು, ಪ್ರಕರಣದ ಸಂಪೂರ್ಣ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯಿಂದಲೇ ಹೊರಬರಬೇಕಿದೆ.